ಈ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಜಾಗತಿಕ ಮಟ್ಟದ ಅಡಿಗೆಗಳನ್ನು ತಯಾರಿಸುವ ಇಂಟರ್ನ್ಯಾಷನಲ್ ಕುಕೀಸ್ ಚಾಲೆಂಜ್ ನೀಡಲಾಗಿತ್ತು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪ್ರಸಿದ್ಧ ಅಡಿಗೆ ರಿಯಾಲಿಟಿ ಶೋ ಕ್ವಾಟ್ಲೆ ಕಿಚನ್ ಸೀಸನ್ 2. ಟ್ವಿಸ್ಟ್: ಮುಖ್ಯ ಅಡಿಗೆ ಸ್ಪರ್ಧೆ ಆರಂಭವನ್ನು ಮುನ್ನ ನಡೆದ ರೋಮಾಂಚಕ ಅಡ್ವರ್ಟೈಸ್ ಟಾಸ್ಕ್ ಇಡೀ ಸ್ಪರ್ಧೆಯ ಚಿತ್ರಣವನ್ನೇ ಬದಲಾಯಿಸಿತು. ವಿಶೇಷ ಟಾಸ್ಕ್: ಈ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಜಾಗತಿಕ ಮಟ್ಟದ ಅಡಿಗೆಗಳನ್ನು ತಯಾರಿಸುವ ಇಂಟರ್ನ್ಯಾಷನಲ್ ಕುಕೀಸ್ ಚಾಲೆಂಜ್ ನೀಡಲಾಗಿತ್ತು. ಎಲ್ಲ ಸ್ಪರ್ಧಿಗಳಿಗಿಂತ ಅದ್ಭುತವಾಗಿ ಅಡಿಗೆ ಮಾಡಿ ತೀರ್ಪುಗಾರರ ಮನಗೆದ್ದ ಒಬ್ಬ ಸ್ಪರ್ಧಿ ಆ ದಿನದ ಕುಕ್ ಆಫ್ ದಿ ಡೇ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಕ್ವಾಟ್ಲೆ ಕಿಚನ್ ನಿರೂಪಕಿ ಸುಷ್ಮಾ ಅವರು ಪ್ರೇಕ್ಷಕರು ಮತ್ತು ತೀರ್ಪುಗಾರರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂಚಿಕೆಗಳಲ್ಲಿ ಸ್ಪರ್ಧಿ ಪುನೀತಾ ಅವರಿಗೆ ಹಾಸ್ಯ ನಟ ಕರಿಬಸಪ್ಪ ಅವರು ಕ್ವಾಟ್ಲೆ ಸಹಾಯಕ ಆಗಿ ಜೋಡಿಯಾದರು. ಸ್ಪರ್ಧೆಯ ಹಾದಿ: ಜೂನಿಯರ್ ಕುಕ್ಗಳು ಕ್ವಾಟ್ಲೆಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿದರು. ನಂತರ ಹಿರಿಯ ಕುಕ್ಗಳು ಸಹ ಟಾಸ್ಕ್ ಪೂರ್ಣಗೊಳಿಸಲು ಕ್ವಾಟ್ಲೆಗಳಿಗಾಗಿ ಕೈಜೋಡಿಸಿದರು. ಕಿಚನ್ ರೌಂಡ್ನಲ್ಲಿ ಪುನೀತಾ ಮತ್ತು ಕರಿಬಸಪ್ಪ ಜೋಡಿಯು ತಮ್ಮ ಅದ್ಭುತ ಅಡಿಗೆ ಮತ್ತು ಕಾಮಿಡಿಯ ಮೂಲಕ ಇಡೀ ಸಂಚಿಕೆಯಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಮಿಂಚಿದ್ದರು. ಕಾರ್ಯಕ್ರಮದ ಮಜಾ ಮತ್ತು ಸ್ಪರ್ಧಿಗಳ ಹಾಸ್ಯಭರಿತ ಜುಗಲ್ಬಂದಿಯನ್ನು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೂ ಕ್ವಾಟ್ಲೆ ಕಿಚನಲ್ಲಿ ಯಾರು ಇಷ್ಟ ಅನ್ನೋದನ್ನ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಪರ್ಧಿಗಳು ಮತ್ತು ಅವರ ಜೊತೆಗಾರರು ಪಾಲ್ಗೊಳ್ಳುವ ಒಂದು ಮೋಜಿನ ಅಡಿಗೆ ಸ್ಪರ್ಧೆಯಾಗಿದೆ. ಆಕರ್ಷಣೆ: ಅಡುಗೆಯ ಜೊತೆಗೆ ಹಾಸ್ಯ, ಸ್ಪರ್ಧಿಗಳ ನಡುವಿನ ಜಗಳಗಳು ಮತ್ತು ಮನರಂಜನೆಯ ಅಂಶಗಳು ಈ ಶೋ ಮುಖ್ಯ ಹೈಲೈಟ್ಸ್ ಆಗಿದೆ. ವಾರಾಂತ್ಯದಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಸೇರಿದಂತೆ ಹಲವು ಜನಪ್ರಿಯ ಹಾಸ್ಯ ನಟರು ಮತ್ತು ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿ ಮನರಂಜನೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಹೇಗೆ ನಗೆಯ ಅಲೆಗಳನ್ನು ಎಬ್ಬಿಸುತ್ತಾರೆ ಮತ್ತು ಅಡುಗೆ ಮನೆಯಲ್ಲಿ ಎಂತಹ ಗಲಾಟೆಗಳು ನಡೆಯುತ್ತವೆ ಎಂಬುದನ್ನು ತಿಳಿಯಲು ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.